ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖ್ಯಾತ ಗಾಯಕಿ ಆಶಾ ಭೋಸ್ಲೆ ಕೊನೆಯುಸಿರು ಎಳೆದಿರುವಂತಹ ಹಿನ್ನೆಲೆ ಆಶಾ ನಿಧನಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಅಪ್ಪಾಜಿ ನಿಧನದ ದಿನವೇ ಅವರನ್ನ ನಾವು ಕಳೆದುಕೊಂಡಿದ್ದೇವೆ. ನಮ್ಮ ತಂದೆ ಆಶಾ ಅವರ ದೊಡ್ಡ ಅಭಿಮಾನಿಯಾಗಿದ್ರು. ನಮ್ಮ ತಂದೆಗೆ ಅವರ ಹಾಡುಗಳು ಅಂತಂದ್ರೆ ಬಹಳ ಇಷ್ಟ. ಅಪ್ಪಾಜಿ ಆಶಾ ಅವರನ್ನ ಹಲವು ಬಾರಿ ಭೇಟಿ ಮಾಡಿದ್ದಾರೆ. ಮಹಾನ್ ವ್ಯಕ್ತಿಗಳು ಒಂದೇ ದಿನ ಕಳೆದುಕೊಂಡಿರುವಂಥದ್ದು. ನಾವು ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ಒಂದೇ ದಿನ ಕಳೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅವರು ಎಲ್ಲಾ ರೀತಿಯ ಹಾಡುಗಳನ್ನ ಹಾಡಿದ್ದಾರೆ. ನಾನು ಅವರನ್ನ ಭೇಟಿ ಮಾಡಿಲ್ಲ, ಆದರೆ ಅವರ ಹಾಡುಗಳನ್ನ ಸದಾ ಕೇಳ್ತಿರ್ತೀನಿ ಅಂತ ಹೇಳಿ ಆಶಾ ಭೋಸ್ಲೆ ಅವರ ನಿಧನಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಸಂತಾಪವನ್ನ ಸೂಚಿಸಿದ್ದಾರೆ. ವೆರೈಟಿ ಸೈಡ್ ಆಡ್ತಾರೆ. ಮುಂದೆ ಸಾಫ್ಟ್ ಸಾಂಗ್ ಅಲ್ಲಿ ಕ್ಲಬ್ ಸಾಂಗ್ ಎಲ್ಲ ಥರ ಸಾಂಗ್ ಹಾಡ್ತಾ ಇದ್ರು. ನಮ್ಮ ತಂದೆಗೆ ಭಾಳ ಇಷ್ಟ ಆಶಾ ಭೋಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ. ಅವ್ರನ್ನ ನಾವು ನೋಡಿಲ್ಲ. ಇಂಡಸ್ಟ್ರಿ ತುಂಬ ದೊಡ್ಡ ಲಾಸ್. ಸರಸ್ವತಿ ಅವರು ನೃತ್ಯದಲ್ಲಿ ಹಾಡಲ್ಲಿ ಸರಸ್ವತಿ ಅವರು ಇಂಡಿಯನ್ ಇಂಡಸ್ಟ್ರಿ ಅವ್ರು ಬಿಟ್ಟು ನಾವು ಮಾತಾಡೋಕ್ಕೆ ಆಗಲ್ಲ. ಹಾಡಲ್ಲಿ ಅವ್ರ ಸಿನಿಮಾಗಳು, ಅವ್ರು ಹಾಡಿದ ಹಾಡುಗಳು, ಅವ್ರು ಮಾಡಿದ ಶೋಗಳು, ಫಾರಿನಲ್ಲಿ ಚಿಕ್ಕವರ ಶೋ ಮಾಡಿದ್ದಾರೆ. ತುಂಬ ದೊಡ್ಡ ಸಿಂಗರ್. ಅವ್ರು ಕಳ್ಕೊಂಡು ದೊಡ್ಡ ಲಾಸ್. ಅವ್ರು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ. ಅವ್ರ ದಾರಿಯಲ್ಲಿ ತುಂಬ ಜನ ಬರ್ತಾರೆ. ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ. ತುಂಬ ಜನಕ್ಕೆ ಕೋಚ್ ಮಾಡಿದ್ದಾರೆ. ಅವ್ರ ದಾರಿಯಲ್ಲಿ ಯಾರಾದರೂ ಬರ್ತಾರೆ. ತುಂಬ ಜನಗಳಿಗೆ ಹೇಳ್ಕೊಬಿಟ್ಟು ಹೋಗಿದ್ದಾರೆ. ಆಶಾ ಭೋಸ್ಲೆ ಅವರು ನಾನು ಯಾವತ್ತೂ ಅವ್ರನ್ನ ನೇರವಾಗಿ ಮೀಟ್ ಮಾಡಿದ್ದೆ. ಅವ್ರ ಹಾಡುಗಳು ತುಂಬ ಕೇಳಿದ್ರು. ಫ್ಯಾನ್ ಅವರು. ಅವರು ಅಂತ ತಕ್ಷಣ ಒಂದು ಕಡೆ ರಥವನ್ನು ಕೇಳಿದ್ರು, ಒಂದು ಕಡೆ ಆಶಾ ಭೋಸ್ಲೆ ಜೊತೆ ಹಂಗೆ ಫೇಮಸ್ ಆಗ್ತಾರೆ. ಆಶಾ ಭೋಸ್ಲೆ ತುಂಬ ವೆರೈಟಿ ಸೈಡ್ ಆಡ್ತಾರೆ. ಮುಂದೆ ಸಾಫ್ಟ್ ಸಾಂಗ್ ಅಲ್ಲಿ ಕ್ಲಬ್ ಸಾಂಗ್ ಎಲ್ಲ ಥರ ಸಾಂಗ್ ಹಾಡ್ತಾ ಇದ್ರು. ನಮ್ಮ ತಂದೆಗೆ ಭಾಳ ಇಷ್ಟ ಆಶಾ ಭೋಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ. ಅವ್ರನ್ನ ನಾವು ನೋಡಿಲ್ಲ. ಇಂಡಸ್ಟ್ರಿ ತುಂಬ ದೊಡ್ಡ ಲಾಸ್.